ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಷ್ಟಕಾಮ್ಯ. ಇದು ಹೃದಯ ಸ್ಪರ್ಶಿಸುವ ಭಾವನೆಗಳ ಜಗತ್ತು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಕಾಸ್ ಇದು ಹೃದಯಗಳ ವಿಷಯ, ಈ ವಿಷಯ ವಿಷಯ. ಇದು ಗುರುವಾರದ ವ್ಲಾಗು, ಅಂದರೆ ವರಲಕ್ಷ್ಮಿ ಪೂಜೆಯ ಹಿಂದಿನ ದಿವಸದ ವ್ಲಾಗು. ಈಗ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಎಲ್ಲ ಆಯಿತು. ಈಗ ಪ್ರಿಪ್ರೇಷನ್ನ ಶುರು ಮಾಡಬೇಕು. ಒಬ್ಬಳೇ ಎಲ್ಲ ಒಂದೊಂದೇ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಬೇಗನೆ ಶುರು ಮಾಡ್ತಾಯಿದ್ದೀನಿ. ನನ್ನ ಮನೆಯವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಬೇಗನೆ ಶುರು ಮಾಡಿದ್ರೆ ಇದು ಸ್ಯಾರಿ ಎಲ್ಲ ಉಡಿಸಿ ಮಾಡ್ತಿರೋದು ನಂದು ಫಸ್ಟ್ ಟೈಮ್ ಆಗಿರೋದ್ರಿಂದ ಯಾಕೆ ಸುಮ್ಮನೆ ಗಾಬರಿಲಿ ಟೆನ್ಷನಲ್ಲಿ ಎಂಡಿಂಗ್ ಮೂಮೆಂಟಲ್ಲಿ ಏನೂ ಮಾಡ್ಕೊಳ್ಳೋದು ಬೇಡ, ಸ್ವಲ್ಪ ಬೇಗ ಆದರೂ ಪರವಾಗಿಲ್ಲ, ಬೇಗನೆ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಅಕಸ್ಮಾತ್ ಲಾಸ್ಟ್ ಮೂಮೆಂಟಲ್ಲಿ ಏನಾದರೂ ಒಂಚೂರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೋ ಅಥವಾ ಬೇರೆ ಐಡಿಯಾ ಚೇಂಜ್ ಮಾಡೋದಕ್ಕೂ ಸ್ವಲ್ಪ ಟೈಮ್ ಇರಲಿ ಅಂತ ಅಂದ್ಬಿಟ್ಟು ಬೇಗನೆ ಶುರು ಮಾಡ್ಕೋತಾ ಇದ್ದೀನಿ. ಇದು ನನ್ನ ವರಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಬನ್ನಿ, ಈ ವ್ಲಾಗಲ್ಲಿ ಹೇಗೆಲ್ಲ ಡೆಕೋರೇಷನ್ ಮಾಡಿದೆ, ಹೇಗೆಲ್ಲ ಪ್ರಿಪ್ರೇಷನ್ಗಳು ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತೀನಿ. ವ್ಲಾಗ್ನ ಶುರು ಮಾಡೋಣ, ಬನ್ನಿ ಹೋಗೋಣ. ಬೆಳಿಗ್ಗೆ ಮಾರ್ಕೆಟಿಗೆ ಹೋಗಿ ಪೂಜೆಗೆ ಬೇಕಾಗಿರೋ ಎಲ್ಲ ಐಟಮ್ಸ್ಗಳನ್ನು ತೊಗೊಬಂದಿದ್ವಿ. ಗೋಧಿ ಹುಲ್ಲು ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ. ಈ ಸಲ ಲಕ್ಷ್ಮಿಗೆ 2 ಹಾರಗಳನ್ನು ಮಾಡಿಸಿದ್ದೆ. ಒಂದು ಮಾಲೆ ಥರ, ಇನ್ನೊಂದು ಲಕ್ಷ್ಮಿಗೆ ಫೇವ್ರೇಟ್ ಮಲ್ಲಿಗೆ ಹಾರ. ಇನ್ನು ಕಮಲ ಅಂತೂ ಮಿಸ್ ಮಾಡಲ್ಲ ನಾನು ಸಲನೂ. ಇಲ್ಲಿ ನೀವು ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿದರೆ ಗೊತ್ತಾಗಿರುತ್ತೆ. ನಾನು ಒಂದು ಬ್ಯಾಕ್ ಡ್ರಾಪ್ ಸ್ಟ್ಯಾಂಡ್ನ ತೋರಿಸಿದ್ದೆ. ಅದೇ ಸ್ಟ್ಯಾಂಡ್ನ ಯೂಸ್ ಮಾಡಿಕೊಂಡು ನಮ್ಮ ಮನೆಯವರು ಬ್ಯಾಕ್ ಡ್ರಾಪ್ನ ರೆಡಿ ಮಾಡ್ತಾ ಇದ್ದಾರೆ. ಇನ್ನು ಈ ಬ್ಯಾಕ್ ಡ್ರಾಪ್ನ ನಾನು ಮೀಶೋದಲ್ಲಿ ತೊಗೊಂಡಿದ್ದು. ಈ ಬ್ಯಾಕ್ ಡ್ರಾಪೇ ಡೆಕೋರೇಷನ್ಗೆ ಒಂದು ಬೇರೆ ಲುಕ್ಕೇ ಕೊಡ್ತಿತ್ತು. ಮುಂದೆ ನಿಮಗೆ ಗೊತ್ತಾಗತ್ತೆ, ಪೂರ್ತಿ ವಿಡಿಯೋ ನೋಡಿ. ನೆಕ್ಸ್ಟು ಇಲ್ಲಿ ನಾನು ದೇವಿಗೆ ಸೀರೆ ಉಡಿಸೋದಕ್ಕೆ ಅಪ್ಪರ್ ಬಾಡಿ ರೆಡಿ ಮಾಡ್ಕೋತಾ ಇದ್ದೀನಿ. ಇದರಿಂದ ನಾರ್ಮಲ್ಲಾಗಿ ಫ್ಲ್ಯಾಟಾಗಿ ಇರೋದಕ್ಕಿಂತ ಈ ಥರ ಮಾಡ್ಕೊಳ್ಳೋದ್ರಿಂದ ದೇವಿ ರಿಯಲ್ ಪ್ರೆಸೆನ್ಸ್ ಫೀಲ್ ಆಗುತ್ತೆ. ಹಾಗಾಗಿ 2 ಬ್ಲೌಸ್ ಪೀಸ್ನ ತೊಗೊಂಡು ಬಿಂದಿಗೆಗೆ ಪಿನ್ ಹಾಕಿ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ. ಫೈನಲಿ ಈ ಥರ ರೆಡಿ ಆಯಿತು. ನನಗೂ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಒಂದು ಚೂರು ಆಚೆ ಈಚೆ ಆಯಿತು, ಏನೂ ಮಾಡೋಕ್ಕಾಗಲ್ಲ. ಅದೇನೋ ಹೇಳ್ತಾರಲ್ಲ, ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ. ಹಾಗೆ ಅರಿಶಿನ ಕುಂಕುಮಕ್ಕೆ ಬಂದವ್ರಿಗೆ ಅಂತ ರಿಟರ್ನ್ ಗಿಫ್ಟ್ಗಳನ್ನು ತಂದಿದ್ದೆ. ಅದಕ್ಕೆ ಸ್ವಲ್ಪ ಯೂನಿಕ್ಕಾಗಿ ಟ್ರೈ ಮಾಡೋಣ ಅಂತ ಈ ರೀತಿ ರ್ಯಾಪರ್ ತೊಗೊಂಡು ಇದರೊಳಗಡೆ ಎಲ್ಲ ಐಟಮ್ಸ್ಗಳನ್ನು ಇಟ್ಟು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೆ. ಪ್ಲೇಟ್ಸ್ ಒಳಗೆ ಹಾಕೋದಕ್ಕೆ ಅಂತ ಕೆಲವು ಐಟಮ್ಸ್ಗಳನ್ನು ತೊಗೊಂಡಿದ್ದೆ. ಅದನ್ನೆಲ್ಲ ಸಪ್ರೇಟಾಗಿ ಪ್ಯಾಕ್ ಮಾಡಿಕೊಂಡು ಪ್ಲೇಟ್ಗೆ ಮೊದಲು ಎಲೆ ಅಡಿಕೆ, ಒಂದು ಹಣ್ಣು, ಮಡ್ಲಕ್ಕಿ, ಬಳೆ, ಅರಿಶಿನ ಕುಂಕುಮ, ಸ್ವೀಟು ಇಷ್ಟೂ ಅದರಲ್ಲಿ ಇಟ್ಟು ರ್ಯಾಪರ್ನ ಟೈ ಮಾಡಿದ್ರು. ರಿಟರ್ನ್ ಗಿಫ್ಟ್ ರೆಡಿ ಆಯಿತು. ಅದೇ ರೀತಿ ಮಿಕ್ಕಿದ ಎಲ್ಲ ಗಿಫ್ಟ್ಗಳನ್ನು ಸಹ ಪ್ಯಾಕ್ ಮಾಡ್ಕೊಂಡ್ವಿ. ಆಮೇಲೆ ಇನ್ನು ಈ ಕಡೆ ನಮ್ಮ ಮನೆಯವರು ಬ್ಯಾಕ್ ಡ್ರಾಪಿಗೆ ಮಾವಿನೆಲೆಯಿಂದ ತೋರಣ ಕಟ್ಟಿ ಅದನ್ನು ಸಹ ಹಾಕಿ, ನೆಕ್ಸ್ಟು ಆರ್ಟಿಫಿಷಿಯಲ್ ಫ್ಲವರಿಂದು ತೋರಣಗಳನ್ನೆಲ್ಲ ಕಟ್ಟಿ, ಆಮೇಲೆ ಲೈಟಿಂಗ್ಸಿಂದು ವೈರ್ಗಳನ್ನೆಲ್ಲ ಸಹ ಅದಕ್ಕೆ ಹಾಕ್ತಾಯಿದ್ರು. ಏನೋ ನಮ್ಮ ಮನೆಯವರಿಗಂತೂ ಇನ್ನೂ ಸಮಾಧಾನ ಆಗಿಲ್ಲ. ಏನೋ ಕಮ್ಮಿ ಇದೆ, ಏನೋ ಕಮ್ಮಿ ಕಾಣಿಸ್ತಿದೆ ಅಂತ ಇನ್ನೂ ಏನೇನು ಮಾಡ್ಬೋದು ಅದನ್ನೆಲ್ಲ ಹುಡುಕಿ ಇನ್ನೂ ಡೆಕೋರೇಷನ್ ಮಾಡ್ತಾನೇ ಇದ್ದರು. ಇನ್ನು ನಾನು ಈ ಕಡೆ ಸ್ಯಾರಿ ಉಡಿಸೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ಒಂದು ಕಡೆ ಇಟ್ಕೊಂಡು ರೆಡಿ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನಮ್ಮ ಮನೆಯವರು ಆಲ್ಮೋಸ್ಟ್ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಎಲ್ಲ ಮುಗಿಸಾಗಿತ್ತು. ಅದಕ್ಕೆ ನಾನು ನೆಕ್ಸ್ಟ್ ಟೇಬಲ್ ಇಟ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಅದ್ರ ಮೇಲೆ ಬಟ್ಟೆ ಹಾಕಿ ಸ್ಟ್ಯಾಂಡ್ ಇಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಮನೆಯವರು ಬಾಳೆಕಂದೆಲ್ಲ ಕಟ್ಕೊಬಂದಿದ್ರು. ನಮ್ಮ ಮಮ್ಮಿ ಮನೆ ಹತ್ರ ಹೋಗ್ಬಿಟ್ಟು ಅದನ್ನು ಸ್ಟ್ಯಾಂಡಿಗೆ ಹಾಕ್ತಾ ಇದ್ದಾರೆ. ಅದು ಸೈಜೆಲ್ಲ ಒಂದೇ ಸಮ ಕಟ್ ಮಾಡಿಕೊಂಡು ಸ್ಟ್ಯಾಂಡಿಗೆ ಕರೆಕ್ಟಾಗಿ 2 ಬಾಳೆಕಂದು ಸಹ ಒಂದೇ ಹೈಟಲ್ಲಿ ಬರೋ ಹಾಗೆ ಅದನ್ನು ಕಟ್ ಮಾಡಿಕೊಂಡು ಸ್ಟ್ಯಾಂಡಿಗೆ ಹಾಕ್ತಾಯಿದ್ರು. ಇದು ಅಷ್ಟೇ ನಾವೇ ಮನೆಯಲ್ಲಿ ಮಾಡ್ಕೊಂಡಿರೋವಂಥದ್ದು ಸ್ಟ್ಯಾಂಡು. ಫೈನಲಿ 2 ಬಾಳೆಕಂದು ಸಹ ಸ್ಟ್ಯಾಂಡಲ್ಲಿ ಕರೆಕ್ಟಾಗಿ ಕುತ್ಕೋತು. ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಹಾಗಾಗಿ ನೆಕ್ಸ್ಟು ಇದು ಬಾಳೆಕಂದಿಗೆ ನಾನೇ ಮಾಡ್ಕೊಂಡಿರೋವಂಥದ್ದು ಬನಾನಾ ಬ್ರಾಂಚಸ್ನ ಕಟ್ತಾಯಿದ್ರು. 2 ಕಡೆ ಕಟ್ಟಾದ್ಮೇಲಂತೂ ತುಂಬ ಚೆನ್ನಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತು. 2 ಸಹ ಕಟ್ಬಿಟ್ಟು ಆ ಕಡೆ ಈ ಕಡೆ ಟೇಬಲ್ ಸೈಡಿಗೆ ಇಟ್ಟರು ಹೇಗೆ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ. ನೆಕ್ಸ್ಟು
ನಾನು ಸೀರೆ ಉಡ್ಸೋದಕ್ಕೆ ಶುರು ಮಾಡಿಕೊಂಡೆ. ಯಾಕಂದರೆ ಅದೇ ಸ್ವಲ್ಪ ಟಫ್ ಜಾಬು. ಸ್ಟ್ಯಾಂಡ್ ಮೇಲೆ ಬಿಂದಿಗೆ ಎಲ್ಲ ಇಟ್ಟು ಕೈ ಕಾಲು ಎಲ್ಲನೂ ಸ್ಟ್ಯಾಂಡಿಗಿಟ್ಟು ಟೈ ಮಾಡಿಕೊಂಡು ನೆಕ್ಸ್ಟು ಸೀರೆನ ನೆರಿಗೆ ಎಲ್ಲ ಸೆಟ್ ಮಾಡ್ಕೋತಾ ಇದ್ದೆ ಒಂದೊಂದು ಸೀರೆಗಳಂತೂ ನೀಟಾಗಿ ನೆರಿಗೆ ಸೆಟ್ ಆಗುತ್ತೆ. ಆದರೆ ಒಂದೊಂದು ಸೀರೆಗಳಂತೂ ಆಗೋದೇ ಇಲ್ಲ. ಅದನ್ನೆಲ್ಲ ಮಾಡೋ ಅಷ್ಟರಲ್ಲಿ ನಮ್ಮ ಪೇಷನ್ಸೇ ಹೋಗ್ಬಿಟ್ಟಿರುತ್ತೆ. ಇದೇ ಸ್ಯಾರಿನೇ ನಾನು ದೇವರಿಗೆ ಅಂತ ಹೇಳ್ಬಿಟ್ಟು ತಂದಿದ್ದಿದ್ದು. ರಾತ್ರಿಯೇ ನಾನು ಸ್ವಲ್ಪ ಪಿನ್ನೆಲ್ಲ ಮಾಡಿ ಇಟ್ಕೊಂಡಿದ್ದೆ, ನೆರಿಗೆಗಳನ್ನೆಲ್ಲ ಪ್ರೀಟೈಡ್ ಮಾಡಿ. ಆದ್ರೂ ನಾವು ಹಾಗೆ ಮಾಡ್ಕೊಳ್ಳೋದಕ್ಕೂ ದೇವರಿಗೆ ಸ್ಟ್ಯಾಂಡ್ ಮೇಲೆ ಇಟ್ಟು ಸ್ಯಾರಿನ ನೆರಿಗೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ನಾನು ಐರನ್ ಎಲ್ಲ ಏನೂ ಮಾಡಿರಲಿಲ್ಲ. ಅದು ಹಾಗೆ ಕುತ್ಕೊಬಿಡತ್ತೆ. ಮತ್ತು ಅದನ್ನೇನಾದ್ರು ಒಂಚೂರು ಚೇಂಜ್ ಮಾಡಬೇಕು ಅಂದರೂ ಐರನ್ ಆದಮೇಲೆ ಅದನ್ನು ನೀಟಾಗೆಲ್ಲ ಚೇಂಜ್ ಮಾಡೋಕ್ಕಾಗಲ್ಲ ಅಂತಂದ್ಬಿಟ್ಟು ಐರನ್ ಎಲ್ಲ ಏನೂ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ನಿಧಾನಕ್ಕೆ ಒಂದೊಂದೇ ನೆರಿಗೆಗಳನ್ನು ಸೆಟ್ ಮಾಡ್ಕೋತಾ ಇದ್ದೆ. ಆಮೇಲೆ ಕೈಕಾಲೆಲ್ಲ ಟೈ ಮಾಡಿ ಅದಕ್ಕೂ ಸೀರೆಯಿಂದ ಕವರ್ ಮಾಡಿಕೊಂಡು ನೆಕ್ಸ್ಟು ಸೆರ್ಗ್ ಹಾಕ್ಕೊಂಡು ಕೈಕಾಲು ಅಟ್ಯಾಚ್ ಮಾಡಿದ ಮೇಲೆ ಅದನ್ನು ಕವರ್ ಮಾಡೋದೇ ಸ್ವಲ್ಪ ಟೈಮ್ ಹಿಡಿತು ನನಗೆ. ಕೊನೆಯದಾಗಿ ಸೆರ್ಗ್ ಹಾಕಬೇಕು, ಅದೇ ಆಗ್ತಾ ಇರಲಿಲ್ಲ. ಏನೋ ಮಿಸ್ ಹೊಡಿತಾ ಇತ್ತು, ಇಲ್ಲ ಶಾರ್ಟೇಜ್ ಬರ್ತಾಯಿತ್ತು, ಇಲ್ಲ ಎಲ್ಲೋ ಹಿಡಿದಂಗೆ ಅನ್ನಿಸ್ತಾಯಿತ್ತು. ಅದೇನಾಗ್ತಿತ್ತು ಅಂತ ಗೊತ್ತಿಲ್ಲ. ಒಂದು 3 ಸಲ ಬಿಚ್ಚಿ 3 ಸಲ ಹಾಕಿದ್ದೀನಿ. ಹಾಗೂ ಹೀಗೂ ಮಾಡಿ ಮತ್ತು ಇನ್ನೊಂದು ಸಲ ಯೂಟ್ಯೂಬ್ ವೀಡಿಯೋಸ್ಗಳನ್ನು ನೋಡಿ ಕೊನೆಗೂ ಫೈನಲಿ ಮಾಡಿದೆ. ಆಮೇಲೆ ನೆಕ್ಸ್ಟು ಕೈಕಾಲಿಗೆ ಹಸ್ತಪಾದ ತಂದಿದ್ದೆ. ಅದನ್ನು ಚಿಕ್ಕಪೇಟೆಲ್ಲೇ ಶಾಪಿಂಗ್ ಮಾಡಿದ್ದೆ ನಾನು. ಅದನ್ನೆಲ್ಲ ನೀಟಾಗಿ ಕಾಲಿಗೆ ಮತ್ತು ಕೈಯಿಗೆಲ್ಲ ಕಟ್ಟಿ ಆಮೇಲೆ ದೇವ್ರ ಕಾಲಿಗೆ ಗೆಜ್ಜೆನೆಲ್ಲ ಹಾಕಿ, ಇದನ್ನು ಸಹ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಚೆನ್ನಾಗಿ ಕಾಣಿಸ್ತಾ ಇತ್ತು. ಪಿಲ್ಲೋ ಸಹ ಇಟ್ಟು ಇದನ್ನು ಸಹ ನಾನೇ ಮಾಡ್ಕೊಂಡಿರೋದು. ಪಿಲ್ಲೋ ಇಟ್ಟ ಮೇಲಂತೂ ಏನೋ ಆ ಲುಕ್ಕೇ ಚೇಂಜ್ ಆಯಿತು. ದೇವಿಗೆ ಸಿಂಹಾಸನದ ಮೇಲೆ ಕೂತಿರೋ ಹಾಗೆ ಕಾಣಿಸ್ತಾ ಇತ್ತು. ಆ ಕಡೆ ಈ ಕಡೆ ಆನೆಗಳನ್ನು ಇಟ್ಟು ಫೈನಲಿ ಟೇಬಲ್ ಮೇಲೆ ಇನ್ನೇನೇನು ಇಡಬೇಕು ದೇವಿ ಅಕ್ಕಪಕ್ಕ ಅದನ್ನೆಲ್ಲ ಕಂಪ್ಲೀಟ್ ಮಾಡಿಕೊಂಡೆ. ಇನ್ನು ನೆಕ್ಸ್ಟ್ ಈ ಕಡೆ ಗೋಧಿ ಹುಲ್ಲು ಬೆಳೆದಿರೋ ಪಾಟ್ ಒಳಗಡೆ ದೀಪನ ಇಟ್ಟು ಅದಕ್ಕೂ ಸಹ ಅಲಂಕಾರ ಮಾಡಿಕೊಂಡೆ. ಇನ್ನು ತಟ್ಟೆ ತುಂಬೋದಕ್ಕೆ ಅಂತ ತಂದಿದ್ದ ಐಟಮ್ಸ್ಗಳನ್ನೆಲ್ಲ ತಟ್ಟೆಗೆ ಎಷ್ಟು ನೆನಪಾಗುತ್ತೋ ಅಷ್ಟನ್ನು ಹಾಕಿಬಿಟ್ಟು ಇಟ್ಕೊಂಡಿದ್ದೆ. ಆಮೇಲೆ ಸ್ಟ್ಯಾಂಡೆಲ್ಲ ಸೆಟಪ್ ಆದಮೇಲೆ ತಟ್ಟೆಗಳನ್ನು ಸಹ ಅಲ್ಲಿ ಜೋಡಿಸ್ಬೋದು ಅಂತ ಹೇಳಿಬಿಟ್ಟು ಇದನ್ನೆಲ್ಲ ಮಾಡಿ ಮುಗಿಯೋಷ್ಟೊತ್ತಿಗೆ ರಾತ್ರಿ ಆಗಿತ್ತು. ಇನ್ನು ನಾಳೆ ತಟ್ಟೆಗಿಡೋದಕ್ಕೆ ದೇವ್ರ ನೈವೇದ್ಯಕ್ಕೆ ಹೋಳಿಗೆ ಒಂದು ಮಾಡ್ಕೋಬೇಕಿತ್ತು. ಈ ಅಲಂಕಾರನೆಲ್ಲ ಮುಗಿಸಿ ನೆಕ್ಸ್ಟು ಹೋಳಿಗೆ ಕಾಳೆಲ್ಲ ಬೇಯಕ್ಕೆ ಹಾಕಿದ್ದೆ. ಅದೆಲ್ಲ ಬೆಂದಮೇಲೆ ಮೈದಾ ಹಿಟ್ಟು ಸಹ ಕಲಸಿಟ್ಟಿದ್ದೆ. ಅದನ್ನೆಲ್ಲ ಕಲಸಿಟ್ಟಿರೋ ಮೈದಾ ಹಿಟ್ಟನ್ನೆಲ್ಲ ಹದ ಮಾಡಿಕೊಂಡು ನೆಕ್ಸ್ಟು ಬೇಳೆನೆಲ್ಲ ತಣ್ಣಗಾಗಕ್ಕಿಟ್ಟಿದ್ದೆ. ಅದೆಲ್ಲ ತಣ್ಣಗಾದಮೇಲೆ ರುಬ್ಕೊಂಡು ಫೈನಲಿ ಹೋಳಿಗೆನೆಲ್ಲ ತಟ್ಟು ನೈವೇದ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಬೇಯಿಸ್ಕೊಂಡಿದ್ದೆ ಅಷ್ಟೇನೆ. ಫೈನಲಿ ಡೆಕೋರೇಷನ್ ಎಲ್ಲ ಹೇಗೆ ಕಾಣಿಸ್ತಿತ್ತು, ನಮ್ಮನೆ ಲಕ್ಷ್ಮಿ ಹೇಗೆ ಕಾಣಿಸ್ತಿದ್ರು ಅಂತ ನೆಕ್ಸ್ಟ್ ವಿಡಿಯೋನಲ್ಲಿ ತೋರಿಸ್ತೀನಿ. ವೆಯ್ಟ್ ಮಾಡ್ತಾಯಿರಿ. ನೋಡಿದ್ರಲ್ವಾ, ಇದಾಗಿತ್ತು ನನ್ನ ವರಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ ಬ್ಲಾಗು. ಇನ್ನು ನಾಳೆ ಹೇಗಿರುತ್ತೆ, ಶುಕ್ರವಾರದ ಪೂಜೆ ಹೇಗಿರುತ್ತೆ, ಯಾರ್ಯಾರು ಬಂದಿದ್ರು ಅಂತ ಎಲ್ಲ ನೀವು ನೆಕ್ಸ್ಟ್ ಬ್ಲಾಗಲ್ಲಿ ತಿಳ್ಕೊಬೋದು. ಈಗ ಟೈಮ್ ಬಂದು 1:30 ಆಗಿದೆ. ಈಗ ಊಟ ಮಾಡ್ತಾ ಇದ್ದೀವಿ. ಊಟ ಮಾಡಿ ಸ್ವಲ್ಪ ಹೊತ್ತು ಹಾಗೆ ರೆಸ್ಟ್ ಮಾಡಿ ನೆಕ್ಸ್ಟು ಒಂದು 2:30-3 ಗಂಟೆ ಹಾಗೆ ಮತ್ತೆ ಕೆಲಸಗಳನ್ನು ಶುರು ಮಾಡ್ಕೋಬೇಕು. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೊಂದು ಕಂಟೆಂಟ್ ಜೊತೆ ಇನ್ನೊಂದು ವ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಮೀಟ್ ಯು ಇನ್ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಫೀಲ್ ಎವರಿ ಮೂಮೆಂಟ್. ಬಾಯ್.